ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ಬಟ್ ದಾನಿಗೆ ಹುಷಾರಿಲ್ಲ. ಯಾಕೆ ಅಂದರೆ ಗೊತ್ತಿಲ್ಲ, ಕಲ್ಲಂಗಡಿ ಹಣ್ಣು ತಿಂದಿದ್ಕ ಅಥವಾ ಏನು ನೀರು ಚೇಂಜ್ ಆಗಿದ್ಕ ಅಂತ ಗೊತ್ತಿಲ್ಲ. ಅವಳಿಗೆ ಸ್ವಲ್ಪ ಜ್ವರ ಬಂದುಬಿಟ್ಟಿದೆ. ಸಿರಪ್ ಹಾಕಿದ್ದೀನಿ. ಹಂಗೆ ಇದ್ದರೆ ಅಂಕಲ್ ಹೇಳಿದ್ರು ಶಾಪ್ ಕರ್ಕೊಂಡೋಗೋಣ ಅಂತ. ನಾನೇ ಬೇಡ ಅಂತ ಹೇಳಿದ್ದೀನಿ. ಸಿರಪ್ ಹಾಕಿದ್ದೀನಿ. ಕಾರು ಅಂತ ಹೋಗಿ ಅವ್ರ ಜೊತೆ ಹೋಗಿದ್ದಾಳೆ. ಪಾಪ ಅವ್ರು ಬಟ್ಟೆ ಹೋಗೋಣ ಅಂತ ಅಂದರೆ ಶೋಭಮ್ಮನ ತಲೆ ತಿಂದು ಕರ್ಕೊಂಡು ಹೋಗಿದ್ದಾಳೆ. ನಾನು ಸ್ವಲ್ಪ ಪಾತ್ರೆ ಇದೆ, ನಂಗೆ ನಿಜ ಏನೂ ಕೆಲಸನೇ ಮಾಡೋಕ್ಕೆ ಬಿಡೋಲ್ಲ. ನಾನು ಕುತ್ಕೊಂತಾರೆ, ಅವ್ರು ಇಲ್ಲ ಅಲ್ವಾ, ಅದಕ್ಕೆ ಬೇಗ ತೊಳೆದಾಕ್ ಬಿಡೋಣ ಅಂತ ಹಾಕಿದ್ದೀನಿ. ಸೊ ಅವಳು ಬಂದಮೇಲೆ ಅವಳನ್ನು ತೋರಿಸ್ತೀನಿ. ಎಲ್ಲೋದ್ರೂ ಇವಳಿಗೊಂದು ನಾಯಿ ಫ್ರೆಂಡ್ ಸಿಕ್ಬಿಡುತ್ತೆ ನೋಡಿರಿ. ಅಲ್ಲಿ ಹೋಗ್ತಿದ್ದೆ. ನನ್ನ ಹೆಸರು ಶಿವ ಅಂತ. ಹುಷಾರಿಲ್ಲ, ಸಿರಪ್ ಹಾಕಿದ್ದೀನಿ. ಬಟ್ಟೆ ಎಲ್ಲ ಹೋಗಿ ನೆನೆಸ್ಕೊಂಬಂದಿದ್ದಾಳೆ. ಇನ್ನೊಂದು ಸಲ ಸಿರಪ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹರಡಿದೆ ಅಲ್ಲ. ಕೋಲ್ ಬೇರೆ ಎತ್ಕೊಂಡೋಳದ್ನ. ಸೊ ಬಿಸಿಲಂತೂ ಉರಿತಾ ಇದೆ. ಎಷ್ಟು ಗ್ರೀನ್ ಇದೆ ಅಲ್ಲ. ಹೊಂಗೆ ಮರಗಳಂತೂ ಸಕ್ಕತ್ತಾಗಿ ಕಾಣಿಸ್ತಿದ್ದಾವೆ. ಏಯ್ ಬಾರಿ ಈ ಕಡೆ ಚಿನ್ನಮ್ಮ, ಅಲ್ಲೋಡ. ಇದು ಇನ್ನೊಂದು ಮನೆ, ಅವರಿಲ್ಲ ಅಂತೆ, ಊರಿಗೆ ಹೋಗಿದ್ದಾರೆ. ಇಲ್ಲೊಂದು ಹುಡುಗ, ಚಿಕ್ಕ ಹುಡುಗ ಐತಂತೆ, ಹೇಳ್ತಿದ್ರು. ಇದ್ದಿದ್ರೆ ಆಟಾಡ್ತಿದ್ಲು ಅಂತ. ಸೊ ನಂಗೆ ಇದೇನು ಗಿಡ ಅಂತಲೇ ಗೊತ್ತಿಲ್ಲ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅದಾಗಲೇ ಹೋಗ್ಬಿಡ್ತಿದೆ. ಬಿಟ್ಟು ನಮ್ಗೆ ಚೆನ್ನಾಗಿ ಕಾಣಿಸ್ತು. ಇದೇನು ಗಿಡ ಅಂತಲೇ ಗೊತ್ತಿಲ್ಲ. ಶೋ ಹೊಡಿತಾರೆ. ಶೋ ನಾನು ಹೋಗೋಣ. ದೊಡ್ಡ ಪತ್ರೆ ನೋಡಿ ಎಷ್ಟು ದೊಡ್ಡ ಗಿಡ ಆಗ್ಬಿಟ್ಟಿದೆ. ಹಾಗೆಲ್ಲ ಹೊಡಿಬಾರ್ದು ಮಗನೆ. ಇಲ್ಲ ಅಲ್ಲಲ್ಲೇ ಪಟ್ಲ ಹಾಕೊಂಡ್ಬಿಟ್ಟಿರ್ತಾರೆ. ಹೇಯ್ ಅಲ್ಲೋಡಲ್ಲಿ ಬೈತಾ ಇದೆ ತಾತ. ಕೊಡಿ ಕೋಲ್ ಕೊಡು. ಬಾ ನೋಡಿ ಅದಕ್ಕೆ ಮುಳ್ಳು ಹೆಂಗೆ ಇಟ್ಕೊಂತು ಅಂತ ಕೆಟ್ಕೊಂಡ್ಬಿಡೈತೆ. ನೋಡಿಲ್ಲ ಅಮ್ಮ ಗಬ್ಬು ಮಾಡಿದೆ. ನೀನು ಬತ್ತನೇ ಇಲ್ಲ ನೋಡಿ. ಅಲ್ಲೊಂದು ನಾಯಿ ಹೋಗ್ತಿತ್ತು, ಅದನ್ನ ಹೇಳ್ದು ನೋಡಿ. ಅಲ್ಲೋಗಿ ಮಲಗಿದ್ದ. ಹೊಡಿಬಾರ್ದು ಕಣಿ, ಮೀಮಿ ಬರ್ತದೆ. ಹೊಡಿಬಾರ್ದು ಕೋಲಲ್ಲಿ ನೋಡಿ. ಸಿಬ್ರವಲ್ಲಿ ಇಟ್ಕೊಬಿಡ್ತವೆ ಇವು, ಇಟ್ಕೊಂಬಿಡ್ತು. ನಾನು ಒಬ್ಬಳೇ ಸ್ನಾನ ಮಾಡಿದ್ದೆ, ಅವಳು ಹುಷಾರಿಲ್ಲ ಅಂತ ಮಾಡಿಸಿಲ್ಲ ಅಷ್ಟೇ. ಬಿಸಿಲಿಗೆ ನನಗೆ ನಿಜ ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಪಾಪ ಬಿಸಿಲಲ್ಲಿ ಕೆಲಸ ಮಾಡೋರು ಅದು ಹೆಂಗೆ ಮಾಡ್ತಾರೋ. ಆ್ಯಕ್ಚುಲಿ ಬಂದಿಲ್ಕೆ ಒಂದು 5 days ಆಯಿತಾ. ಭಾನುವಾರ ಬಂದಿದ್ದು, ಇವತ್ತಾಗಲೇ ಶುಕ್ರವಾರ. ನನ್ನ ಕಾಲು ಇಷ್ಟಿಷ್ಟು ದಪ್ಪ ಉಟ್ಕೊಂಡಿದೆ ಅಂತ. ಕಾಲು ಯಾಕೋ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಟ್ಟಿದೆ. ತೋರಿಸ್ತೀನಿ ರೀ. ನೋಡಿ ಯಾಕೋ ಕಾಲೆಲ್ಲ ಹೆಂಗೆ ಊದ್ಕೊಂಡಿದೆ ಅಂತ. ಆ್ಯಕ್ಚುಲಿ ಅಲ್ಲಿ ಸ್ವಲ್ಪ ನಾನು ವಾಕಾದರೂ ಮಾಡ್ತಿದ್ದೆ. ಇಲ್ಲಿ ಬಂದಾಗಿಂದ ಇವಳನ್ನ ನೋಡ್ಕೊಳ್ಳೋದೇ ಆಗೋಯ್ತು. ಬಂದರೆ ಸಾಕು ನಾಯಿ ಹತ್ರ ಹೋಗ್ತಾಳೆ, ಅದಕ್ಕೆ ಈಚೆ ಬರೋದೇ ವಾಕೆ ಮಾಡಿಲ್ಲ. ಸೊ ಇದು ನೋಡಿ ದೊಡ್ಡ ಅಲ್ಲ, ಬ್ರಹ್ಮಕಮಲ. ಸೊ ಇದು ಹೂವು ಬಿಡುತ್ತೆ ಇನ್ನು ಸ್ವಲ್ಪ ದಿನ ಹೋದರೆ. ಯೋಯ್ ಬಿಸಿಲು ಅಂತೇಳಿ ಈಗ ಆಲ್ಮೋಸ್ಟ್ ಎಲ್ಲರ ಫೇವ್ರೇಟ್ ಕಲ್ಲಂಗಡಿನೇ ಅಲ್ವಾ. ಶೋಭಮ್ಮ ಅಲ್ಲಿ ಕೂತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂತಿದ್ದಾರೆ. ಅವರಿಗೆ ವಿಡಿಯೋ ಮಾಡೋದು ಇಷ್ಟನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಹಂಗೆ ಹಿಂಗೆ ಕ್ಯಾಮ್ರಾ ತಿರ್ಗಿಸ್ದಾಗ ಅವ್ರು ಕಂಡ್ರೆ ಅಷ್ಟೇ. ನಾನು ಆ್ಯಕ್ಚುಲಿ ಅದಕ್ಕೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಇಷ್ಟ ಇರುತ್ತೆ, ಇನ್ನೊಬ್ಬೊಬ್ರಿಗೆ ಇಷ್ಟ ಇರಲ್ಲ.
ಅದಕ್ಕೋಸ್ಕರ ಇವಳಿಗಂತೂ ಫುಲ್ ಕಲ್ಲಂಗಡಿ ಹಣ್ಣು ಅಂದರೆ ಒಂಥರ ಫೇವ್ರೆಟ್ ಫ್ರೂಟ್ ಆಗಿಬಿಟ್ಟಿದೆ. ಫ್ರೂಟ್ಸ್ ಅಂದರೆ ಎಲ್ಲ ಫ್ರೂಟ್ಸು ಇಷ್ಟಪಡ್ತಾಳೆ. ಓಕೆ, ಅದೊಂದು ಖುಷಿ ವಿಷಯ ಅಷ್ಟೇ, ಫ್ರೂಟ್ಸ್ನಾದ್ರೂ ತಿಂತಾಳಲ್ಲ ಅಂತ. ಅದಾದಮೇಲೆ ನೋಡಿ ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ ನಾವು ಕಲ್ಲಂಗಡಿ ಹಣ್ಣಲ್ಲಿ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ವಲ್ಲ, ಅದನ್ನು ತರಕಾರಿ ಥರ ಹಚ್ತಿದ್ದಾಳೆ. ಅದು ಚಿಕ್ಕದು ಹಣದ ಥರ ಇತ್ತಲ್ಲಿ ಅವ್ರ ಮನೆಯಲ್ಲಿ, ಅದರಲ್ಲಿ ಎಷ್ಟು ಪುಟ್ಟ ಪುಟ್ಟಾಗಿ ಹಚ್ಚಿದ್ದಾಳೆ ಅಂತ. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಶಿವರಾತ್ರಿ ಹಬ್ಬ ನಮ್ಮ ಮಾವ ಮಾಡ್ತಾರಲ್ಲ, ಅದರಲ್ಲಿ ತರಕಾರಿ ಎಲ್ಲ ಹಚ್ಬೇಕು. ರಾತ್ರಿ ಎಲ್ಲ ಹೋಗಿ ಅಮ್ಮ ಮತ್ತು ಶೋಭಮ್ಮನ ಬಂದಿರ್ತಾರೆ, ಎಲ್ಲರೂ ಹೋಗಿ ಹಚ್ತಾ ಇರ್ತಾರಲ್ಲ, ನೋಡಿ ನಿಮ್ಗೆ ಇನ್ನೊಬ್ಬರು ಜಾಯಿನ್ ಆದರು ಅಂತ ಹೇಳ್ತಿದ್ದೆ. ಅಷ್ಟು ಚೆನ್ನಾಗಿ ತರಕಾರಿ ಥರ ಎಷ್ಟು ಚೆನ್ನಾಗಿ ಹಚ್ಚಿದ್ಲು. ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ಬ್ಲಾಗು ಅಂದರೆ ಭಾನುವಾರ, ಅಂದರೆ ನಾವು ಇವತ್ತು ರಿಟರ್ನ್ ಊರಿಗೆ ಬರ್ತಾಯಿದ್ದೀವಿ. ನೋಡಿ ಈರುಳ್ಳಿ ಹೆಚ್ಚೋಕ್ಕೆ ಆಲ್ರೆಡಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಇದು ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ರು, ರೆಡಿ ಮಾಡಿಕೊಡ್ತೀನಿ ಮಾಡು ಅಂತ ಹೇಳಿ. ಸೊ ಕುಕ್ಕರ್ ಇಟ್ಟು ಮಾಡೋಕ್ಕೆ ಅಂದರೆ ನನಗೆ ಭಯ, ಯಾಕೆ ಗೊತ್ತಾ, ಒಬ್ಬೊಬ್ಬರು ಟೇಸ್ಟ್ ಒಂದೊಂದು ಥರ ಬರುತ್ತೆ, ಅವ್ರ ಟೇಸ್ಟ್ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ ಆಯಿತಾ. ಅಡ್ಜಸ್ಟ್ ಆದಾಗ ನಮ್ಮ ಟೇಸ್ಟ್ ಇಷ್ಟಪಡ್ತಾರೋ ಇಲ್ವೋ, ಅಥವಾ ನನ್ನ ಬಿರಿಯಾನಿ ಆ್ಯಕ್ಚುಲಿ ಜಾಸ್ತಿ ಮಾಡೇ ಇಲ್ಲ. ಇದು ನೋಡಿ ಡಿಮಾರ್ಟ್ಗೆ ಹೋಗಿದ್ವಿ, ಅಂದರೆ ಶನಿವಾರ ನೈಟ್ ಡಿಮಾರ್ಟ್ಗೆ ಹೋಗಿದ್ವಿ, ಅದೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ. ಸೊ ನಮ್ಮ ಮನೆಯಲ್ಲಿ ಆ ಥರ ಕೊಬ್ಬರಿ ತುರಿಯೋದಿರಲಿಲ್ಲ. ಅಮ್ಮ ಮತ್ತು ಈ ಥರದ್ದೊಂದು ಬಾಟಲ್ನ ಹೇಳಿದ್ರು. ಆಮೇಲೆ ಇನ್ನೂ ತೋರಿಸ್ತೀನಿ ರೀ, ಅಂದರೆ ತೆಗಿಯೋ ಅಷ್ಟರಲ್ಲಿ ಇವಳು ನಮ್ಮ ಮನೆಯವ್ರು ಸೋಪ್ ಹಾಕ್ತಾಯಿದ್ರು, ಅಂದರೆ ನನ್ನ ಮಗಳು ಸೋಪೆಲ್ಲ ಎತ್ಕೊಂಡು ಹೋಗಿದ್ನಲ್ಲ ಅದು ಹಾಕ್ಕೊತಾಯಿದ್ರು. ಈ ದೀಪ ಜೊತೆ ಬಂದು 89 ರುಪೀಸ್. ನಾನು ರಾಘವೇಂದ್ರ ಸ್ವಾಮಿಗೆ ದೀಪ ತೊಗೋತೀನಿ ಅಂತ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಮತ್ತು ಗಂಧದ ಕಡ್ಡಿ ಎಲ್ಲ ಧೂಳಾಗ್ತಿತ್ತಲ್ಲ, ಅದಕ್ಕೆ ಅದು ಸಿಕ್ತು. ಅದು ಮತ್ತು ನೋಡಿ ಇದು ಪುಟ್ಟ ಬ್ರಷ್ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಡಿಮಾರ್ಟಲ್ಲಿ ಸಾಫ್ಟಾಗಿರೋದು ನಾನು ಹುಡುಕ್ತಾ ಇದ್ದೆ ನನ್ನ ಮಗಳಿಗೆ, ಅಂಗಡಿಲಾದರೆ ಸಾಫ್ಟಾಗಿರೋದು ನಂಗೆ ಸಿಕ್ಕೇ ಇಲ್ಲ, ಇಲ್ಲಿ ಸಾಫ್ಟಾಗಿರೋದು ಸಿಕ್ತು. ಮತ್ತು ನೋಡಿ ಬಾಟ್ಲು ಅಷ್ಟೇ 21 ರೂಪಾಯಿ, ವರ್ತಿದೆ ಅನಿಸ್ತು. ಬೇರೆ ಕಡೆ ಎಲ್ಲ ತೊಗೊಳಕ್ಕೆ ಹೋದರೆ ಎಷ್ಟು ರೈಟ್ ಹೇಳ್ತಾರೆ. ಆಮೇಲೆ ಬಿರಿಯಾನಿ ತಿಂದ್ಕೊಂಡು ಮಧ್ಯಾಹ್ನಕ್ಕೆ ಸಾಂಬಾರು ಮುದ್ದೆ ಮಾಡಿದ್ರು, ತಿಂದ್ಕೊಂಡು ಹೊರಟ್ವಿ. ರೇಗಿಸ್ತಾಯಿದ್ರು ಅವಳನ್ನ, ಬೇಡ ಅಂತ ಇದ್ಲು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು.